ಏನ್ ವಿಷಯ? ನೀನಿವತ್ತು ಮೊದಲ ಬಾರಿ ಟೈಮ್ಗೆ ಬಂದೆ? ಹಾ, ಇದು ಹೊಸ ಮೆಟ್ರೋ ಲೈನ್ನ ಜಾದು. ವಾವ್, ನಿಮ್ಮಲ್ಲಿಗೂ ಮೆಟ್ರೋ ಬಂತಾ? ಹಾ, ಕೇವಲ ನಮ್ಮಲ್ಲಿ ಮಾತ್ರ ಅಲ್ಲ, ಇಡೀ ಭಾರತದ ಎಲ್ಲ ಕಡೆ ಅಭಿವೃದ್ಧಿ ಕಾಣಿಸ್ತಿದೆ. ಗೋ ಇಂಡಿಯಾ! ಏನು ನಿಮ್ಮ ಅಕ್ಕಪಕ್ಕ ಇದೆ ರೋಡ್ಸ್, ಫ್ಲೈಓವರ್ಸ್, ಹೈವೇ, ಮೆಟ್ರೋ ಇತ್ಯಾದಿ ಪ್ರಾಜೆಕ್ಟ್ಗಳು ರೈಸ್ ಆಗ್ತಿವ್ಯಾ? ಇದು ಯಾಕೆಂದ್ರೆ ಭಾರತದ ಫ್ಯೂಚರ್ ನೋಡಿ ಗವರ್ಮೆಂಟ್ ಕೂಡ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡಿಂಗ್ಗೆ ಆದ್ಯತೆ ನೀಡಿದ್ದಾರೆ. ಈ ಕಾರಣದಿಂದ ರಿಲೇಟೆಡ್ ಸೆಕ್ಟರ್ಸ್ ಕೆಲವು ವಲಯಗಳಲ್ಲಿ ಹೆಚ್ಚಿನ ಖರ್ಚುಗಳಾಗಿವೆ ಎಂದು ಸಾಕ್ಷಿಯಾಗಿವೆ. ಈಗ ಈ ಹೂಡಿಕೆಯು ಇನ್ಫ್ರಾಸ್ಟ್ರಕ್ಚರ್ ಜಾಗದಲ್ಲಿ ಕಂಪನಿಗಳಿಗೆ ಅವಕಾಶವನ್ನು ತರುತ್ತೆ. ಈಗ ನೀವು ಈ ಅವಕಾಶದ ಸದುಪಯೋಗ ಹೇಗೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಐಸಿಐಸಿಐ ಪ್ರೊಡೆನ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್. ಇದೊಂದು ಇಕ್ವಿಟಿ ಓರಿಯೆಂಟೆಡ್ ಸ್ಕೀಮ್ ಆಗಿದ್ದು ಇದರ ಗುರಿ ಭಾರತದ ಬೆಳವಣಿಗೆಯ ಕಥೆಯನ್ನ ಹತೋಟಿಗೆ ತರುವುದಾಗಿದೆ. ಭಾರತದ ಬೆಳವಣಿಗೆಗೆ ನೇರವಾಗಿ ಕೊಡುಗೆ ನೀಡುವ ಪ್ರಮುಖ ಇನ್ಫ್ರಾಸ್ಟ್ರಕ್ಚರ್ ವಿಷಯಗಳು ಮತ್ತು ವಲಯಗಳ ಮೇಲೆ ಕೇಂದ್ರೀಕರಿಸುವ ಮೂಲಕ ಇನ್ಫ್ರಾಸ್ಟ್ರಕ್ಚರ್ನಲ್ಲಿನ ಬೆಳವಣಿಗೆ ಗರಿಷ್ಠ ಪ್ರಯೋಜನವನ್ನು ಪಡೆಯಲು ಈ ಯೋಜನೆಯು ಮಾರುಕಟ್ಟೆ ಕ್ಯಾಪ್ಗಳು ಮತ್ತು ವಲಯಗಳಾದ್ಯಂತ ಹೂಡಿಕೆ ಮಾಡುತ್ತೆ. ಒಳ್ಳೆ ಐಡಿಯಾ, ಆದ್ರೆ ಇದರ ಕ್ರೆಡಿಟ್ ಅನ್ನು ನಾನ್ ತಗೋತೀನಿ. ಓಕೆ. ಇವತ್ತೇ ಪಾಲುದಾರರಾಗಿ ಭಾರತದ ಬೆಳವಣಿಗೆಯಲ್ಲಿ ಅದು ಕೂಡ ಐಸಿಐಸಿಐ ಪ್ರೊಡೆನ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡೋ ಮೂಲಕ. ಹಾ, ಹೆಚ್ಚಿನ ಕಂಟೆಂಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆಯ ಅಪಾಯಗಳಿಗೆ ಒಳಪಟ್ಟಿರ್ತವೆ. ಎಲ್ಲಾ ಯೋಜನೆಗೆ ಸಂಬಂಧಿಸಿದ ದಾಖಲೆಗಳನ್ನು ಎಚ್ಚರಿಕೆಯಿಂದ ಓದಿ.